ಈ ಥರ ಸ್ಕ್ರೀನ್ ಬಂದಿಲ್ಲ ಅಂದರೆ ಮಧ್ಯ ವೈಟ್ ಬಟನ್ ಇದೆಯಾ, ಈ ವೈಟ್ ಬಟನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಈ ಥರ ಸ್ಕ್ರೀನ್ ಬರುತ್ತೆ. ಇದು ವಾಲ್ಯೂಮ್ ಜಾಸ್ತಿ, ಇದು ವಾಲ್ಯೂಮ್ ಕಮ್ಮಿ. ಈ 4 ಬಟನಲ್ಲಿ ಮೇಲೆ ಕೆಳಗೆ ಲೆಫ್ಟ್ ರೈಟ್ ಕಂಟ್ರೋಲ್ ಮಾಡೋದು. ಆನ್ ಆಫ್ ಬಟನ್ ಇದು ಮ್ಯೂಟ್ ಮಾಡೋದಕ್ಕೆ. ಈ ಹೋಮ್ ಬಟನ್ ಪ್ರೆಸ್ ಮಾಡಿದರೆ ಯಾವಾಗಲೂ ಈ ಥರ ಸ್ಕ್ರೀನ್ ಬರುತ್ತೆ. ಈಗ ನೀವು ಯೂಟ್ಯೂಬ್ ಏನಾದರೂ ನೋಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಈ 4 ಬಟನ್ನಲ್ಲಿ ಮೇಲೆ ಹೋಗಿ ಸೆಟ್ಟಿಂಗ್ಸ್ ಹತ್ರ ಓಕೆ ಮಾಡಿ, ಕೆಳಗಡೆ ಬನ್ನಿ ನೆಟ್ವರ್ಕ್ ಸೆಟ್ಟಿಂಗ್ಸ್ ಓಕೆ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ದು ಹಾಟ್ಸ್ಪಾಟ್ ಆನ್ ಮಾಡಿಕೊಂಡ್ರೆ ಇಲ್ಲಿ ಮೊಬೈಲ್ ನೇಮ್ ಬರುತ್ತೆ. ಯಾವ ಮೊಬೈಲ್ ಐತೆ ಅದಕ್ಕೆ ಓಕೆ ಮಾಡಿ. ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಟೈಪ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಈ ಥರ ಪಾಸ್ವರ್ಡ್ ಟೈಪ್ ಮಾಡ್ಕೊಂಡು ಓಕೆ ಮಾಡಿದರೆ ನೀವು ಯೂಟ್ಯೂಬ್ ಎಲ್ಲ ನೋಡ್ಕೊಳ್ಬೋದು. ಮೊಬೈಲಲ್ಲಿ ನೋಡ್ತಿರಲ್ಲ ಆ ಥರ ಯೂಟ್ಯೂಬ್ ಇದರಲ್ಲೂ ಬರುತ್ತೆ. ಆದರೆ ಮೊಬೈಲಲ್ಲಿ ಇಂಟರ್ನೆಟ್ ಇರಬೇಕು. ಈ ಥರ ಓಕೆ ಮಾಡ್ಕೊಂಡು ಲಾಸ್ಟಿಗೆ ಬನ್ನಿ. ಇಲ್ಲಿ ಟಿಕ್ ಮಾರ್ಕ್ ಇದೆಯಾ ಕೆಳಗಡೆ, ಅದು ಓಕೆ ಕೊಡಿ. ಈಗ ಮತ್ತೆ ಟಿಕ್ ಮಾರ್ಕ್ ಬರುತ್ತೆ. ನೆಟ್ವರ್ಕ್ ಈಸ್ ಕನೆಕ್ಟೆಡ್ ಅಂತ ಬಂದಬೇಕಲ್ಲಿ. ಬಂತಾ? ಈಗ ಮತ್ತೆ ಹೋಮ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಪುನಃ ರಿಟರ್ನ್ ಇಲ್ಲಿಗೆ ಹೋಗುತ್ತೆ. ಈಗ ನೀವು ನಾಳೆ ದಿವಸ ಟಾಟಾ ಸ್ಕೈ ಹಾಕ್ತೀರಾ ಇಲ್ಲ ಕೇಬಲ್ ಏನಾದರೂ ಹಾಕ್ತೀರಾ ಅಂತ ಹೇಳಿದರೆ ಫಸ್ಟು ಟಿ ವಿ ಆನ್ ಮಾಡ್ಕೊಳ್ಬೇಕು. ಆನ್ ಮಾಡಿ ಇದು ಯೂಟ್ಯೂಬ್ ಮೇಲ್ಗಡೆ ಇನ್ಪುಟ್ಸ್ ಅಂತ ಐತೆ. ಯೂಟ್ಯೂಬ್ ಮೇಲ್ಗಡೆ ಇರೋದು ಬಟನ್ ಇದೆಯಾ, ಈ ಬಟನ್ನ ಒನ್ ಟೈಮ್ ಪ್ರೆಸ್ ಮಾಡಿ ಈ ಥರ ಇನ್ಪುಟ್ಸ್ ಬರುತ್ತೆ. ಓಕೆ ಮಾಡಿದರೆ ಸೈಡಲ್ಲಿ HDMI 1 2 3 ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿದರೆ ಡೈರೆಕ್ಟ್ ಬಂದುಬಿಡುತ್ತಲ್ಲಿ. ಓಕೆನಾ? ಕೇಬಲ್ ಹಾಕೋದಕ್ಕೆ ಹೇಳ್ತಾ ಇರೋದು. ಮತ್ತೆ ಹೋಮ್ ಬಟನ್ ಪ್ರೆಸ್ ಮಾಡಿದರೆ ನೀವು ಮತ್ತೆ ಪುನಃ ರಿಟರ್ನ್ ಇಲ್ಲಿಗೆ ಹೋಗುತ್ತೆ. ಈಗ ನೀವು ಯೂಟ್ಯೂಬ್ ಏನಾದರೂ ನೋಡಬೇಕಿತ್ತು ಅಂದರೆ ಡೈರೆಕ್ಟಾಗಿ ಯೂಟ್ಯೂಬ್ ಹತ್ರ ಬನ್ನಿ ಓಕೆ ಮಾಡಿ ಬರುತ್ತೆ. ಆ ಯೂಟ್ಯೂಬ್ ಓಕೆ ಮಾಡಿ. ಪೆನ್ ಡ್ರೈವ್ ಹಾಕಿದರೆ ಅದನ್ನ ಪಕ್ಕದಲ್ಲಿ ಮೀಡಿಯಾ ಇದೆಯಾ ಅದಕ್ಕೆ ಓಕೆ ಮಾಡಬೇಕು. ಈಗ ಯೂಟ್ಯೂಬ್ ಓಪನ್ ಮಾಡಿದರೆ ಡೈರೆಕ್ಟಾಗಿ ಬರುತ್ತೆ. ಮತ್ತು ಆ್ಯಪ್ಸು ನೆಟ್ಫ್ಲಿಕ್ಸ್ ಎಲ್ಲ ಇದರಲ್ಲಿ ಇನ್ಬಿಲ್ಡ್ ಐತೆ. ನೀವು ನಾಳೆ ದಿವಸ ಮನೆ ವೈಫೈ ಏನಾದರೂ ಹಾಕಿದರೆ ಯೂಟ್ಯೂಬು ಅದೆಲ್ಲ ಆ್ಯಪ್ಸ್ ಯಾವ್ದು ಬೇಕಾದರೂ ನೋಡ್ಕೊಳ್ಬೋದು ನೀವು. ಈಗ ಯೂಟ್ಯೂಬಲ್ಲಿ ನೋಡಿ, ನೀವು ಯಾವ್ದು ಕನ್ನಡ ಸಾಂಗ್ಸ್ ನೋಡ್ತೀರಾ ಅಲ್ಲ ದೇವರು ಸಾಂಗ್ ಆಗಬೇಕಾ ಫಸ್ಟು? ಯಾವ್ದು ಹಾಕ್ಲಿ ಹೇಳಿ? ಓಕೆ. ಇದರಲ್ಲಿ ಏನೋ ಒಂದು ಸರ್ಚ್ ಮಾಡಿದರೆ ಅಲ್ಲಿ ಬರುತ್ತೆ. ನೋಡಿ 2 ಲೆಟರ್ಸ್ ಟೈಪ್ ಮಾಡಿದರೆ ಇಲ್ಲಿ ಬರುತ್ತೆ ಸೈಡಿಗೆ. ನಿಮ್ಗೆ ಯಾವ ಸಾಂಗ್ ಬೇಕು ಅದಕ್ಕೆ ಹೋಗಿ ಓಕೆ ಮಾಡಿ ಡೈರೆಕ್ಟಾಗಿ ಆ ಸಾಂಗ್ಸ್ ಬರುತ್ತೆ. ಯಾವ ಸಾಂಗ್ ಬೇಕು ಅದಕ್ಕೆ ಓಕೆ ಮಾಡಿ ಡೈರೆಕ್ಟಾಗಿ ಬರುತ್ತೆ. ಈ ವಾಲ್ಯೂಮ್ ಜಾಸ್ತಿ, ಇದು ವಾಲ್ಯೂಮ್ ಕಮ್ಮಿ. ಓಕೆನಾ? ಇದು ಆನ್ ಆಫ್ ಬಟನ್. ಈ 4 ಬಟನಲ್ಲಿ ಕಂಟ್ರೋಲಿಂಗ್. ಅಡ್ವರ್ಟೈಸ್ಗೆ ಸ್ಕಿಪ್ ಮಾಡಬೇಕಂದ್ರೆ ಓಕೆ. ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಎಷ್ಟಿರುತ್ತೆ ಅಷ್ಟು ಗಂಟೆ ಬರುತ್ತೆ. ಇಂಟರ್ನೆಟ್ ಇತ್ತಂದರೆ ಬರಲ್ಲ. ಈ ಥರ ಓಕೆನಾ?